ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮಗೆ ಕೆಲವೊಂದು ಕಲೆಕ್ಷನ್ಸ್ ನನ್ನ ಹತ್ರ ಇರುವಂತ ಗೋಲ್ಡ್ ಕವರಿಂಗ್ ಜ್ಯುವೆಲರೀಸ್ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನೀವು ನನ್ನ ಚಾನಲ್ಗಿನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಗೋಲ್ಡ್ ಅಂತ ಅಂದ್ರೆ ಹೆಣ್ಮಕ್ಳೇ ಫಸ್ಟ್ ನೆನಪಾಗೋದು. ಯಾಕಂತ ಅಂದ್ರೆ ಗೋಲ್ಡ್ ಆಗಲಿ ಆರ್ಟಿಫಿಷಿಯಲ್ ಆಗಲಿ ಅಥವಾ ಬಟ್ಟೆಗಳಾಗ್ಲಿ ತುಂಬಾನೇ ಹೆಣ್ಮಕ್ಳಿಗೆ ಇಷ್ಟ, ಹಾಗೂ ಅವರೇನೆ ತುಂಬಾ ಶಾಪಿಂಗ್ ಕೂಡ ಮಾಡೋದು ಅಂತಾನೆ ಹೇಳ್ತೀನಿ. ಹಾಗೆ ಇತ್ತೀಚೆಗಂತೂ ಟ್ರೆಂಡಿಂಗ್ ಎಲ್ಲಿರೋದಂದ್ರೆ ನೀವು ರೆಂಟಿಗೆ ಪರ್ಚೇಸ್ ಮಾಡ್ಬೋದು ಜ್ಯುವೆಲರೀಸ್ನ. ರೆಂಟೆಡ್ ಜ್ಯುವೆಲರೀಸ್ ಅಂದ್ರೆ ತುಂಬಾನೇ ಶಾಪ್ಸ್ ಇದೆ ಇವಾಗೆಲ್ಲ, ಯಾರು ಕೂಡ ಓನ್ ಆಗಿ ಪರ್ಚೇಸ್ ಮಾಡೋದಿಲ್ಲ. ಕೆಲವೊಬ್ರು ಮಾಡ್ತಾರೆ, ಸೊ ಕೆಲವೊಬ್ರು ರೆಂಟಿಗೆ ತಗೊಂಡು ಮತ್ತೆ ತಿರ್ಗಾ ನೆಕ್ಸ್ಟ್ ಟೈಮ್ ಒಂದೊಂದು ವೆಕೇಶನ್ಗೂ ರೆಂಟಿಗೆ ತಗೋತಾರೆ. ಯಾಕಂದ್ರೆ ಡಿಫ್ರೆಂಟ್ ಜ್ಯುವೆಲರೀಸ್ ನ ಟ್ರೈ ಮಾಡ್ಬೋದು ಅಂತ. ಆದ್ರೆ ನಾನ್ ಇವಾಗ ತೋರಿಸ್ತಾ ಇರುವಂತ ಜ್ಯುವೆಲರೀಸ್ ಬಂದು ನನ್ನ ಮದ್ವೆ ಟೈಮಲ್ಲಿ ನಾನ್ ತಗೊಂಡಿದ್ದು. ಹಾಗೂ ನನ್ಗೆ ಹೇಳಿದ್ರು ತುಂಬಾ ಜನ ತಗೋಬೇಡ ರೆಂಟಿಗೆ ತಗೋ ಅಂತ. ಬಟ್ ನನ್ಗೆ ಇವಾಗ ಅನ್ಸ್ತಾ ಇದೆ ನಾನು ಸುಮ್ನೆ ಅದಕ್ಕೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡದ್ನ ಅಂತ. ದಯವಿಟ್ಟು ಈ ವಿಡಿಯೋ ಯಾರಾದ್ರೂ ನೋಡ್ತಿದ್ರೆ ನೀವು ಓನ್ ಆಗಂತೂ ತಗೋಬೇಡಿ, ನನ್ನ ಒಂದು ಸಜೆಷನ್ ಅಷ್ಟೇ ಇದು. ನಿಮ್ ಇಷ್ಟ, ನೀವು ತಗೊಳ್ಳೋದಾದ್ರೆ ನೀವು ತಗೋಬಹುದು. ಆದ್ರೆ ನಾನು ಏನಕ್ಕೆ ಹಂಗ ಅನ್ಸ್ತು ಅಂತ ನನ್ನ ಒಪಿನಿಯನ್ ಹೇಳ್ತಾ ಇದೀನಿ. ಬಿಕಾಸ್ ನೀವು ರೆಂಟಿಗೆ ತಗೊಂಡ್ರೆ ನೆಕ್ಸ್ಟ್ ವೆಕೇಶನ್ಗೂ ನೀವು ಬೇರೆ ಜ್ಯುವೆಲರೀಸ್ ನ ನೀವು ಹಾಕೋಬಹುದು. ಒಂದು ಅಥವಾ ಎರಡು ಜ್ಯುವೆಲರೀಸ್ ನೀವು ದುಡ್ಡು ಕೊಟ್ಟು ತಗೊಂಡ್ರೆ ಓನ್ ಆಗಿ ಮತ್ತೆ ತಿರ್ಗಾ ಅದನ್ನೇ ರಿಪೀಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ರೆಂಟಿಗೆ ಪರ್ಚೇಸ್ ಮಾಡಿ ಅಂತಾನೆ ನನ್ನ ಒಂದು ಸಜೆಷನ್ ಹೇಳ್ತಾ ಇದ್ದೀನಿ. ಬಿಕಾಸ್ ಈ ಜ್ಯುವೆಲರೀಸ್ ನ ನೀವೇ ತಗೋಬೇಕಂತ ಅಂದ್ರೆ ಆಲ್ಮೋಸ್ಟ್ 5,000 6,000 ಇಂದಾನೆ ಸ್ಟಾರ್ಟ್ ಆಗುತ್ತೆ ಮಿನಿಮಮ್. ಸೊ ಅದ್ರಲ್ಲೂ ಕೂಡ ಕ್ವಾಲಿಟಿ ಮೇಲೆ ಹೋಗುತ್ತೆ ಅಂತಾನೆ ಹೇಳ್ತೀನಿ. ಸೊ ನೀವು ರೆಂಟಿಗೆ ತಗೊಂಡ್ರೆ ಅಟ್ಲೀಸ್ಟ್ ನಿಮ್ಗೆ 2,000 3,000 ರೆಂಟ್ ಹೋಗುತ್ತೆ. ನೆಕ್ಸ್ಟ್ ಟೈಮ್ ನೀವು ತಿರ್ಗಾ ಪರ್ಚೇಸ್ ಮಾಡ್ಬೋದು ರೆಂಟ್ಗೆ. ಅದಕ್ಕೆ ನನ್ನ ಪ್ರಾಸ್ಪೆಕ್ಟಿವ್ ಇಂದ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನನ್ನ ಹತ್ರ ಇರುವಂತ ಜ್ಯುವೆಲರಿ ಕಲೆಕ್ಷನ್ಸ್ ನ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಒನ್ ಬಂದ್ಬಿಟ್ಟು ಆಲ್ಮೋಸ್ಟ್ ನನ್ನ ಹತ್ರ ಇರೋದೆಲ್ಲ ಲಕ್ಷ್ಮಿ ಟೆಂಪಲ್ ಡಿಸೈನ್ ಜ್ಯುವೆಲರೀಸ್, ಲಕ್ಷ್ಮಿ ಪೆಂಡೆಂಟ್ ಇರೋದೆ. ಯಾಕಂತ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಹಾಗೂ ಇತ್ತೀಚೆಗಂತೂ ಟೆಂಪಲ್ ಡಿಸೈನ್ಸ್ ಲಾಂಗ್ ನೆಕ್ಲೆಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ನಾನು ಕೂಡ ತುಂಬಾ ಕಡೆ ನೋಡಿದೀನಿ, ನನಗೂ ಇಷ್ಟ ಆಗಿದೆ. ಬಟ್ ನಾನು ಇವಾಗ ಸದ್ಯಕ್ಕೆ ಯಾವ್ದು ತಗೊಳಕ್ ಹೋಗಿಲ್ಲ. ಬಿಕಾಸ್ ನಾನು ಇತ್ತೀಚೆಗಂತೂ ನಾನು ರೆಂಟ್ ಮಾಡ್ತಾ ಇದ್ದೀನಿ ಜ್ಯುವೆಲರೀಸ್ ನ. ಯಾವ್ದಾದ್ರು ವೆಕೇಶನ್ ಇದ್ರೆ ಒನ್ ಡೇ ಬಿಫೋರ್ ನಾನು ರೆಂಟ್ ಮಾಡಿ ಮತ್ತೆ ತಿರ್ಗಾ ನೆಕ್ಸ್ಟ್ ಡೇ ಅದನ್ನ ತಗೊಂಡೋಗಿ ಅವ್ರಿಗೆ ಕೊಡ್ತೀನಿ ಅಥವಾ ಅವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇದು ಫಸ್ಟ್ ಒನ್. ಇದು ಬಂದ್ಬಿಟ್ಟು ಟೆಂಪಲ್ ನೋಡಿ, ಇಲ್ಲಿ ಪಿಂಕ್ ಕಲರ್ ಸ್ಟೋನ್ಸ್ ಎಲ್ಲ ಇದೆ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದು ಯಾವುದೇ ರೀತಿ ಆರ್ಟಿಫಿಷಿಯಲ್ ತರ ಕಾಣಲ್ಲ, ಇದು ಪ್ಯೂರ್ ಗೋಲ್ಡ್ ತರಾನೇ ಕಾಣುತ್ತೆ. ನನ್ಗೆ ತುಂಬಾ ಜನ ಕೇಳಿದ್ದಾರೆ ಕೂಡ. ಸೊ ನಂಗೆ ತುಂಬಾನೇ ಇಷ್ಟ. ಮತ್ತೆ ಇದ್ರದ್ದು ಇಯರಿಂಗ್ಸ್ ಬಂದು ಆಲ್ಮೋಸ್ಟ್ ಇಯರಿಂಗ್ಸ್ ಕೂಡ ಲಕ್ಷ್ಮಿ ಡಿಸೈನ್. ಸೊ ಈ ರೀತಿಯಾದಂತ ಇಯರಿಂಗ್ಸ್ ತುಂಬಾನೇ ನಂಗೆ ಇಷ್ಟ. ಇಯರಿಂಗ್ಸ್ ನಾನಂತೂ ಎಷ್ಟು ಸಲ ಯೂಸ್ ಮಾಡಿದೀನೋ ಗೊತ್ತಿಲ್ಲ. ಇದ್ರ ಜೊತೆಗೆ ಇನ್ನ ಒಂದು ಲಕ್ಷ್ಮಿ ಹಾರ ಕೂಡ, ಲಾಂಗ್ ಹಾರ ಬಂದಿತ್ತು. ಆ ಹಾರ ಮತ್ತೆ ಇದು ಮತ್ತೆ ಈ ಶಾರ್ಟ್ ನೆಕ್ಲೆಸ್ ಸೇರಿ ನಾನ್ ಪೇ ಮಾಡಿದ ಮನಿ ಬಂದ್ಬಿಟ್ಟು ಆಲ್ಮೋಸ್ಟ್ 8,000 ಇಂದ 9,000 ರುಪೀಸ್. ನಾನ್ ಚಿಕ್ಕಪೇಟೆಲ್ ತಗೊಂಡಿದ್ದು. ಸೊ ಇದನ್ನ ತಗೊಂಡು ನಾನು ಆಲ್ಮೋಸ್ಟ್ 6 to 7 years ಆಯ್ತು ಅಂತಾನೆ ಹೇಳ್ಬೋದು. ಬಿಕಾಸ್ ಒಂಚೂರು ನೀವು ನೋಡ್ಬೋದು, ಒಂಚೂರು ಕೂಡ ಇದು ಪಾಲಿಶ್ ಆಗ್ಲಿ ಫೇಡ್ ಆಗ್ಲಿ ಏನು ಆಗಿಲ್ಲ. ತುಂಬಾನೇ ಚೆನ್ನಾಗಿದೆ. ಸೊ ನಂಗೆ ತುಂಬಾ ಇಷ್ಟ. ಈ ಶಾಪ್ ಡೀಟೇಲ್ಸ್ ಎಲ್ಲ ನನ್ಗೆ ಅಷ್ಟೊಂದು ನಾನು ನೆನ್ಪಿಲ್ಲ, ಮರ್ತೋಗ್ಬಿಟ್ಟಿದೀನಿ. ಇನ್ ಕೇಸ್ ನಂಗೆ ಸಿಕ್ಕಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾನು ವೇರ್ ಮಾಡಿದಂತ ಜ್ಯುವೆಲರೀಸ್ ಇಮೇಜಸ್ ಕೂಡ ನಾನು ಇಲ್ಲಿ ನಿಮ್ಗೆ ಸೈಡ್ ಅಲ್ಲಿ ಅಪ್ಡೇಟ್ ಕೂಡ ಮಾಡ್ತಾ ಇರ್ತೀನಿ. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು, ಸೊ ಇದು ಬಂದು ನೆಕ್ಸ್ಟ್ ಒನ್. ಇದು ಬಂದು ಬ್ಲ್ಯಾಕ್ ಮೆಟಲ್ ಮಿಕ್ಸ್ ಅಂತಾನೆ ಹೇಳ್ತಾರೆ. ಇದು ಅಷ್ಟೊಂದು ಶೈನ್ ಬರಲ್ಲ, ಮ್ಯಾಟ್ ಫಿನಿಶ್ ತರ ಇರುತ್ತೆ. ಸೊ ಇದು ನನ್ನ ಮದ್ವೆಲಿ ಆಗ್ತಂತ ಜ್ಯುವೆಲರೀಸು. ಅಂಡ್ ಅದಕ್ಕೆ ಸೆಟ್ ಬಂದು ಇನ್ನ ಒಂದು ಕೂಡ ಇದೆ, ಸೇಮ್. ಅದು ಶಾರ್ಟ್ ಮತ್ತೆ ಇದು ಲಾಂಗ್ ನೆಕ್ಲೆಸ್. ಸೊ ನಾನು ನಿಮ್ಗೆ ನನ್ನ ಮದ್ವೆದು ಇಮೇಜ್ ಕೂಡ ನಾನು ಸೈಡ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದರದ್ದು ಇಯರಿಂಗ್ಸ್ ಬಂದು ಈ ತರ ಇದೆ. ತುಂಬಾನೇ ಚೆನ್ನಾಗಿದೆ ಇಯರಿಂಗ್ಸ್. ಇದೆಲ್ಲ ತುಂಬಾ ಮ್ಯಾಟ್ ಫಿನಿಶ್. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಲಾಂಗ್ ನೆಕ್ಲೆಸ್ ತಗೊಂಡಿದ್ದೆ. ಸೊ ಇದು ಕೂಡ ಲಕ್ಷ್ಮಿ ಇದೇನೆ. ಈ ತರ ಮಧ್ಯದಲ್ಲಿ ಲಕ್ಷ್ಮಿ ಕೂಡ ಬರುತ್ತೆ ಡಿಸೈನ್.
ಆ್ಯಂಡ್ ಇದು ನಂಗೆ ತುಂಬ ಇಷ್ಟ ಬಿಕಾಸ್ ತುಂಬಾ ಚೆನ್ನಾಗಿದೆ ಇದು. ಆ್ಯಂಡ್ ಇದಕ್ಕೆ ಮ್ಯಾಚ್ ಆಗುವಂಥ ಇಯರಿಂಗ್ಸ್ ಬಂದು ಈ ರೀತಿಯಾಗಿದೆ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರ ಇರೋದೆಲ್ಲ ಬಂದು ಲಕ್ಷ್ಮಿ ಪೆಂಡೆಂಟ್ ಇರೋದನ್ನೇ, ಬಿಕಾಸ್ ನಂಗೆ ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದರೆ ಟಾಪ್. ಸೊ ನನ್ನ ಮದುವೆ ಟೈಮಲ್ಲಿ ನಾನು ನನ್ನ ಜ್ಯುವೆಲರೀಸೇ ನಾನು ಯೂಸ್ ಮಾಡಿದ್ದು. ಬರೀ ಮೇಕಪ್ಗೆ ಮಾತ್ರನೇ ನಾನು ಬ್ಯೂಟಿಷಿಯನ್ನ ಕರೆಸಿದ್ದೆ. ನಾನು ಅವ್ರ ಕಡೆಯಿಂದನೂ ಯಾವುದೇ ರೀತಿ ಜ್ಯುವೆಲರೀಸ್ ಆಗಲಿ ನಾನು ಅವ್ರ ಹತ್ರದಿಂದ ಪರ್ಚೇಸ್ ಮಾಡಿರಲಿಲ್ಲ, ಅಥವಾ ರೆಂಟು ಕೂಡ ನಾನು ಪರ್ಚೇಸ್ ಮಾಡಿಲ್ಲ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದೊಂದು ಶಾರ್ಟ್. ಇದು ಈ ರೀತಿ ಆಗಿದೆ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್, ನನ್ನ ಒಂದು ಫೇವ್ರೆಟ್ ಜ್ಯುವೆಲರಿ ಅಂದರೆ ಇದೆ. ಇದು ನೀವು ಮಗ್ಗಿನ ಜಡೆ ಬದಲಾಗಿ ಇದನ್ನ ಹಾಕ್ಬೋದು. ಸೊ ಎಜ್ಜಲ್ಲಿ ಈ ಥರ ಬರುತ್ತೆ. ಇದಕ್ಕೂ ಕೂಡ ಮಧ್ಯದಲ್ಲಿ ಸ್ಟೋನ್ಸ್ ಇದೆ, ಪಿಂಕ್ ಆ್ಯಂಡ್ ವೈಟ್ ಸ್ಟೋನ್ಸ್. ಮತ್ತೆ ಇಲ್ಲಿ ನಿಮಗೆ ಈ ರೀತಿಯಾಗಿ ಡಿಸೈನ್ ಬರುತ್ತೆ. ಇದು ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದು. ಇದಕ್ಕೆ ನಾನು ಪೇ ಮಾಡಿದ್ ನನಗೆ ಯಾವ್ಯಾವ್ದು ನೆನಪಿದೆಯೋ ಪ್ರೈಸಿಂಗ್ ನಾನು ಅದನ್ನ ಹೇಳ್ತೀನಿ. ಇದು ಕೂಡ ಚಿಕ್ಕಪೇಟೆಲಿ ತಗೊಂಡಿದ್ದು. ಇದು ಆಲ್ಮೋಸ್ಟ್ ನಾನು 3200 rupees ಕೊಟ್ಟು ಪೇ ಮಾಡಿ ತಗೊಂಡಿದ್ದೆ. ಬಟ್ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ನಾನು ಒಂದ್ಸಲನೂ ಯೂಸ್ ಮಾಡಿಲ್ಲ. ಸೊ ನಾನು ನೆಕ್ಸ್ಟ್ ಟೈಮ್ ಏನಾದರೂ ಹಾಕ್ದಾಗ ನಾನು ಖಂಡಿತ ನಿಮಗೆ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಥರ. ಇದು ಬಂದು ಬೈತಲೆ ಪಟ್ಟು. ನನ್ನ ಮುಹೂರ್ತಂ ಟೈಮಲ್ಲಿ ನಾನು ಹಾಕಿದ್ದೆ ಇದನ್ನ ಈ ರೀತಿಯಾಗಿ. ಇದು ಮಿಡಿಲಲ್ಲಿ ಈ ತರ ಬರುತ್ತೆ. ಆ್ಯಂಡ್ ಇದು ಬಂದು ಈ ರೀತಿಯಾಗಿ ಸೈಡಲ್ಲಿ ಈ ತರ ಬರುತ್ತೆ, ಎರಡು ಸೈಡಲ್ಲೂ. ಸೊ ಇದು ನಾನು ಹಾಕಿದ್ದಂತ ಈ ತರ ಗ್ರೀನ್ ಆ್ಯಂಡ್ ವೈಟ್ ಪಿಂಕ್ ಸ್ಟೋನ್ಸ್. ಎಸ್, ನೆಕ್ಸ್ಟ್ ಒನ್ ಬಂದು ಇದು ಕೂಡ ಇನ್ನೊಂದು ಬೈತಲೆ ಪಟ್ಟು. ಇದು ಕಂಪ್ಲೀಟ್ ಗೋಲ್ಡ್ ಆಗಿರುತ್ತೆ. ಸೊ ಈ ರೀತಿಯಾಗಿ. ಆ್ಯಂಡ್ ನೀವೇನಾದ್ರೂ ಮಗ್ಗಿನ ಜಡೆ ಹಾಕಿಲ್ಲ ಅಥವಾ ಜಡೆ ಬಿಲ್ಲೆ ಏನಾದ್ರು ಬೇಕು ಅಂತ ಅಂದ್ರೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಎಸ್, ನಾನು ಕೂಡ ನಾನು ಫಸ್ಟ್ ಹೇಳ್ದಂಗೆ ನನಗೆ ಲಕ್ಷ್ಮಿ ಡಿಸೈನ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಟೆಂಪಲ್ ಡಿಸೈನ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನನ್ನ ಹತ್ರ ಇರೋ ಆಲ್ಮೋಸ್ಟ್ ಜ್ಯುವೆಲರೀಸ್ ಬಂದು ನಾನು ಬೈತಲೆ ಬಟ್ಟು. ಇದು ಫಸ್ಟ್ ಒನ್. ಸೊ ಮೇಲೆ ನೀವು ಜಡೆ ಹಾಕಿದ್ಮೇಲೆ ಫಸ್ಟ್ ಅಲ್ಲಿ ಇಡೋ ತರ ಇದು ದೊಡ್ಡದು. ಅಂಡ್ ಅದೇ ರೀತಿಯಾಗಿ ಚಿಕ್ಕದ್ ಕೂಡ ತುಂಬಾನೇ ಕೊಟ್ಟಿರ್ತಾರೆ. ಈ ತರ ಸೈಜಸ್ ವೈಸ್ ಸ್ಟೆಪ್ ಬೈ ಸ್ಟೆಪ್ ನೀವು ಇಡ್ಬೋದು. ಇದು ಆಲ್ಮೋಸ್ಟ್ ಈ ತರ ಸಣ್ಣದ್ ಬಂದು 8 ಪೀಸಸ್ ಇರುತ್ತೆ. ಅಂಡ್ ಇದು ಬಂದು ದೊಡ್ಡದು ಒಂದಿರುತ್ತೆ. ಓವರ್ ಆಲ್ 9. ನಾನು ಇದಕ್ಕೆ ಪೇ ಮಾಡಿದ್ ಬಂದ್ಬಿಟ್ಟು ಆಲ್ಮೋಸ್ಟ್ 2000ಗಿಂತ ಜಾಸ್ತಿನೇ ಪೇ ಮಾಡಿದ್ದೆ. ನಂಗೆ ಎಕ್ಸಾಕ್ಟ್ ಆಗಿ ಪ್ರೈಸ್ ಗೊತ್ತಿಲ್ಲ, ಬಟ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಸೊ ಇದು ಕೂಡ ಏನೂ ಆಗಿಲ್ಲ. ಆಲ್ಮೋಸ್ಟ್ ನನ್ನ ಹತ್ರ ಇರೋ ಜ್ಯುವೆಲರೀಸ್ ಎಲ್ಲ ನಾನು ಪರ್ಚೇಸ್ ಮಾಡಿದ್ವಿ. ಡ್ಯಾಮೇಜ್ ಆಗಿಲ್ಲ ಹಾಗೂ ಫೇಡ್ ಕೂಡ ಆಗಿಲ್ಲ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ನೋಡಿ, ನಾನು ಈ ತರ ಮೂಗುತಿನ ತಗೊಂಡಿದ್ದೆ ನನ್ನ ಮದ್ವೆ ಟೈಮಲ್ಲಿ ಹಾಕ್ಲಿಕ್ಕೆ ಅಂತ. ನಾನು ಯೂಶಲಿ ಮೂಗು ಚುಚ್ಚಿದ್ದೆ, ಬಟ್ ಸ್ಟಿಲ್ ನಾನು ಮೂಗುತಿ ತಗೊಂಡಿದ್ದೆ. ಇದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ನಾನು ಹಾಕೊಂಡಾಗ ಎಷ್ಟು ಕ್ಯೂಟ್ ಆಗಿ ಕಾಣ್ತಿತ್ತು ಗೊತ್ತಾ, ತುಂಬಾನೇ ಚೆನ್ನಾಗಿತ್ತು. ನಾನು ಅಪ್ಡೇಟ್ ಮಾಡ್ತೀನಿ ನಿಮ್ಗೆ, ಇಮೇಜ್ ಕೂಡ ಸೈಡ್ ಅಲ್ಲಿ ಚೆಕ್ ಮಾಡಿ. ಅಂಡ್ ಇಷ್ಟಾಗಿತ್ತು ನನ್ನ ಗೋಲ್ಡ್ ಕವರಿಂಗ್ ಜ್ಯುವೆಲರೀಸ್. ಹೀಗೆ ನಾನು ಒಂದು 2 pairs ಆಫ್ ಸ್ಟೋನ್ದು ಕೂಡ ನಾನು ಇಟ್ಟಿದ್ದೀನಿ. ಸ್ಟೋನ್ಸ್ ಬಂದ್ಬಿಟ್ಟು ನನ್ನ ರಿಸೆಪ್ಷನ್ಗೆ ಯೂಸ್ ಮಾಡಿದ್ದೆ. ಅಂಡ್ ಏನೋ ಒಂದು ನಮ್ಮ ಅಣ್ಣ ಮದ್ವೆಯಲ್ಲಿ ಕೂಡ ನಾನು ಯೂಸ್ ಮಾಡಿದ್ದೆ. ಸೊ ಇದು ಬಂದು ಚೋಕರ್. ಈ ಚೋಕರ್ ಬಂದು ಇದು ಕೂಡ ನಾನು ಪರ್ಚೇಸ್ ಇದು ನಾನು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿಲ್ಲ. ಇದು ನಾನು ಯಾವುದೋ ಶಾಪಲ್ಲಿ ಪರ್ಚೇಸ್ ಮಾಡಿದೆ. ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಎಲ್ಲಿ ಅಂತ. ಅಂಡ್ ನೆಕ್ಸ್ಟ್ ಅದಕ್ಕೆ ಮ್ಯಾಚಿಂಗ್ ಆಗುವಂತ ಇಯರಿಂಗ್ ಕೂಡ ಇದೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಇಯರಿಂಗ್. ನಂಗೆ ಸಖತ್ ಇಷ್ಟ ಇದೆ. ಈ ರೀತಿಯಾಗಿ ಇಯರಿಂಗ್ಸ್ ಇದೆ, ಈ ರೀತಿಯಾದಂತ ಇಯರಿಂಗ್. ಅಂಡ್ ಬೈತಲೆ ಬಟ್ಟು ನಾನು ನನ್ನ ಮದ್ವೆ ಟೈಮಲ್ಲಿ ನಾನು ಉಡ್ತೆ, ಬಟ್ ನನ್ಗೆ ಯಾವುದು ಸಿಗ್ಲಿಲ್ಲ. ಅಂಡ್ ನನ್ನ ರಿಸೆಪ್ಷನ್ಗೆ ಯೂಸ್ ಮಾಡಿದಂತ ಚೋಕರ್ ಬಂದ್ಬಿಟ್ಟು ಇದು. ಸೊ ಇದು ಈ ರೀತಿಯಾಗಿ ಬರುತ್ತೆ.
ತುಂಬಾನೇ ಕ್ಯೂಟ್ ಆಗಿದೆ. ಇದು ಪಿಂಕ್ ಕಲರ್ ಸ್ಟೋನ್ಸ್, ಬಿಕಾಸ್ ನನ್ನ ರಿಸೆಪ್ಷನ್ ಡ್ರೆಸ್ ಬಂದ್ಬಿಟ್ಟು ಲೆಹೆಂಗಾ ಅದು ಕೂಡ ಪಿಂಕ್ ಕಲರ್ ಇತ್ತು. ಸೊ ಅದಕ್ಕೆ ಮ್ಯಾಚ್ ಆಗುವಂತ ನಾನು ಇದೊಂದು ತಗೊಂಡಿದ್ದೆ. ಹಾಗೆ ಇದಕ್ಕೆ ಇಯರಿಂಗ್ಸ್ ಕೂಡ ತುಂಬಾನೇ ಕ್ಯೂಟ್ ಆಗಿದೆ. ಇದು ಕೂಡ ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿಲ್ಲ, ಯಾವುದೋ ಶಾಪಲ್ಲಿ ತಗೊಂಡೆ. ಆಲ್ಮೋಸ್ಟ್ ಇದಕ್ಕೆ 3000ಗಿಂತ ಜಾಸ್ತಿನೇ ಪೇ ಮಾಡಿದ್ದೀನಿ. ಎಕ್ಸಾಕ್ಟ್ ಆಗಿ ನಂಗೆ ಗೊತ್ತಿಲ್ಲ, ಬಟ್ ನಾನು ಔಟ್ಲುಕ್ ನಾನು ತೋರಿಸ್ತೀನಿ ನನ್ನ ರಿಸೆಪ್ಷನ್ ನಾನು ಯಾವ ತರ ಕಾಣ್ತಿದ್ದೆ ಅಂತ. ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ನನ್ನ ಜ್ಯುವೆಲರಿ ಕಲೆಕ್ಷನ್. ನಿಮ್ಗೆ ಇಷ್ಟರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ನಿಮ್ಗೆ ಇದೇ ತರ ವಿಡಿಯೋಸ್ ಬೇಕಂತ ಅಂದ್ರೆ ದಯವಿಟ್ಟು ನನ್ನ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ. ನಾನು ಖಂಡಿತ ಈ ತರ ವಿಡಿಯೋಸ್ ನಿಮ್ಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.